ದಲಿತ ಸಂಘಟನಾ ಸಮಿತಿ ಭೀಮಾ ಗರ್ಜನೆ ಸಂಘಟನೆ ವತಿಯಿಂದ 51 ಸಾಮೂಹಿಕ ವಿವಾಹ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಲಗತ್ತಿ ಬೈಪಾಸ್ ರೋಡ್ ಅರಿಬೆಂಚಿ ಕಲ್ಯಾಣ ಮಂಟಪದಲ್ಲಿ ಇಂದು ದಲಿತ ಸಂಘಟನಾ ಸಮಿತಿ ಭೀಮಾ ಗರ್ಜನೆ ವತಿಯಿಂದ ಹಾಗೂ 133ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ 117ನೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಅಂಗವಾಗಿ ಬೆಳಗಾವಿ ಜಿಲ್ಲಾ ಮಟ್ಟದ ರಾಮದುರ್ಗ ನಗರದಲ್ಲಿ ದಲಿತ ಸಂಘಟನಾ ಸಮಿತಿ ಭೀಮಾ ಗರ್ಜನೆ ಸಂಘಟನೆ ವತಿಯಿಂದ 51 ಜೋಡಿ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ 14 ಜೋಡಿ ಉಚಿತ ಸಾಮೂಹಿಕ ವಿವಾಹ ನೆರವೇರಿಸಿದರು. ಈ ಕಾರ್ಯಕ್ರಮವು ಭಾರತ ವೈಭವ ಪತ್ರಿಕೆ ಮುಖ್ಯ ಸಂಪಾದಕರು ಮತ್ತು ದಲಿತ ಮುಖಂಡರು ಬೆಳಗಾವಿ ಇವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇಲ್ಲಿ ಬಂದಂತಹ 14 ವಿವಾಹ ಜೋಡಿಗಳಿಗೆ ದಲಿತ ಸಂಘಟನಾ ಸಮಿತಿ ಭೀಮಾ ಗರ್ಜನೆ ಸಂಘಟನೆ ವತಿಯಿಂದ ಸಾಂಪ್ರದಾಯಿಕ ಪ್ರಕಾರ ವಿವಾಹ ಜೋಡಿಗಳಿಗೆ ತಾಳಿ, ಕಾಲುಂಗುರ, ಬಟ್ಟೆ, ಬಾಸಿಂಗ ಹಾಕಿ ಮದುವೆ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಮತ್ತು ದಲಿತರ ಮುಂದಾಲೋಚನೆ ಹಾಗೂ ಹೊಸದಾಗಿ 14 ವಿವಾಹ ಜೋಡಿಗಳಿಗೆ ಹಾರೈಸಿ ಮಾತನಾಡಿದ ಡಾಕ್ಟರ್ ಬಿಆರ್ ದೊಡ್ಡಮನಿ ಮತ್ತು ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಗೋಡ್ಕೆ, ಭಾರತ ವೈಭವ ಪತ್ರಿಕೆ ಸಂಪಾದಕರಾದ ಪ್ರಶಾಂತ್ ರಾವ್ ಐಹೊಳೆ ಅವರು ಮಾತನಾಡಿದರು. ಆತ್ಮದೇವರನ್ನು ತಮ್ಮೆಲ್ಲರ ಪರವಾಗಿ ನೆಲದಲ್ಲಿ ನೆನೆಯುತ್ತ ದಲಿತ ಸಂಘಟನಾ ಸಮಿತಿ ಭೀಮಾ ಗರ್ಜನೆ 133 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ 117ನೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಅಂಗವಾಗಿ ಬೆಳಗಾವಿ ಜಿಲ್ಲೆ ಮಟ್ಟದ ರಾಮದುರ್ಗ ನಗರದಲ್ಲಿ ಈ ಒಂದು ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ತಾಲೂಕಿನ, ಬೆಳಗಾವಿ ಜಿಲ್ಲೆಯ ಹಾಗೂ ಸುತ್ತಮುತ್ತಲಿನ ಎಲ್ಲ ದಲಿತ ಮುಖಂಡರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇದೊಂದು ವಿಶೇಷವಾಗಿ ಅಂಬೇಡ್ಕರ್ ಜಯಂತಿ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿಯ ಅಂಗವಾಗಿ ಇದೊಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಪ್ರಥಮ ಬಾರಿಗೆ ಈ ರಾಮದುರ್ಗ ನಗರದಲ್ಲಿ ಈ ಒಂದು ತಿರಕಪ್ಪ ಚಿಕ್ಕೇರಿಯವರ ಮುಂದಾಳತ್ವದಲ್ಲಿ ಯಶಸ್ವಿ ಕಂಡಿದೆ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳ್ತಾ ಇದ್ದೇನೆ. ಕಾರಣ ಈ ಒಂದು ಕಾರ್ಯಕ್ರಮ ಈ ಒಂದು ರಾಮದುರ್ಗ ನಗರದಲ್ಲಿ ಅಚ್ಚುಕಟ್ಟಾಗಿ ನಿಯೋಜಿಸಿದ ತಿರಕಪ್ಪ ಚಿಕ್ಕೇರಿಯವರೇ, ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸುರೇಶ್ ರಾಯತ್ಗಳವರೇ, ಈರಪ್ಪ ತಾದರ್ ಅವರೇ, ಜಬೀವುಲ್ಲಾ ಎಆರ್ ಅವರೇ, ಚೆನ್ನಪ್ಪ ಮಾದರ್, ಯಲ್ಲಪ್ಪ ರೋಗಿ, ಧರ್ಮಣ್ಣ ಮಾದರ್, ಲಕ್ಕಪ್ಪ ಮಾದರ್, ಬಿಆರ್ ದೊಡ್ಡಮನಿ, ಮುರುಗೇಶ್ ಕಮ್ಮರ್ತನವರ್, ಬಿಎಂ ದೊಡ್ಡಮನಿ ಹಾಗೂ ರಮೇಶ್ ಸಾಲಿಮನಿ ಹಾಗೂ ಈ ಒಂದು ಎಲ್ಲ ತಾಲೂಕಿನ ಅವರಿವರೆನ್ನದೇ ಇಂಡೈರೆಕ್ಟ್ ಆಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಲು ಸಹಕರಿಸಿದ ಎಲ್ಲ ಈ ಒಂದು ಸಮೂಹದವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಒಂದು ಚಿಕ್ಕ ದೃಷ್ಟಾಂತ, ಈ ಒಂದು ಹೊಸ ವಿವಾಹ ಮಾಡಿಕೊಂಡ ದಂಪತಿಗಳಿಗೆ ಒಂದು ಕಿವಿ ಮಾತನ್ನ ಹೇಳಕ್ ಬಯಸ್ತೀನಿ. ನಾನು ಈ ಕಡೆ ಸ್ವಲ್ಪ ಎಲ್ಲ ನವ ದಂಪತಿಗಳು ಸ್ವಲ್ಪ ಲಕ್ಷ ಕೊಡ್ರಿ. ನಿಮ್ಮ ರೂಪದಲ್ಲಿ ನಾರಾಯಣ ಇದ್ರೆ, ನಿಮ್ಮ ರೂಪದಲ್ಲಿ ನಾರಾಯಣ ಇದ್ರೆ ನಿಮ್ಮ ಲಕ್ಷ್ಮಿ ನಿಮ್ಮ ಕಾಲತೆಗಿರ್ತಾಳು. ಆದ್ರೆ ನಿಮಗೂ ಹುಲಿಯಂಗ ದರ್ಪಿದ್ರ ಅವರ ದುರ್ಗಾದೇವಿ ರೂಪ ತಗೊಂಡ ನಿಮ್ಮನ್ನ ಆಳಾಕ್ ಪ್ರಯತ್ನ ಮಾಡ್ತಾರ. ಅದಕ್ಕೆ ನಾ ಎಲ್ಲ ಈ ಒಂದು ನವ ದಂಪತಿಗಳಿಗೆ ಒಂದು ಕಿವಿ ಮಾತು ಹೇಳಕ್ ಏನ್ ಹೇಳಕತ್ತನಪ್ಪ ಅಂತಂದ್ರ, ನೀವು ಮೊದಲು ನಾರಾಯಣ ಆಗೋ ಪ್ರಯತ್ನ ಮಾಡ್ರಿ. ಅವರ ನಿಮ್ಗ ಲಕ್ಷ್ಮಿಯಾಗಿ ನಿಮ್ಮ ಪಾದ ಪೂಜೆಯನ್ನು ಡೈಲಿ ಮಾಡ್ತಾರ. ಯಾಕಂದ್ರೆ ಈ ಕಡೆ ಊಟದ ಕಾರ್ಯಕ್ರಮ, ಈ ಕಡೆ ಅಕ್ಕಿ ಕಾಳವಗಿ ಕಾರ್ಯಕ್ರಮ, ಈ ಕಡೆ ಎಲ್ಲ ಸಮೂಹ ಎಲ್ಲ ಪ್ರೇಕ್ಷಕರು ಕೊಟ್ಟಾರೋ. ನಮ್ಮ ಮಾನವತಾವಾದಿಗಳ ಮುಂದೆ ಪೂಜೆ ಮಾಡಿದೀವಿ. ಮತ್ತೊಂದು ಈ ಒಂದು ಕಾರ್ಯಕ್ರಮ ವಿಶೇಷ ಆಗಿತ್ತು, ತ್ರಿಕೋನ ಸಂಗಮ ತರ ಇದೆ. ಯಾಕಂದ್ರೆ ಒಂದು ಜಯಂತಿ ಮಾಡಾಕತ್ತಾರೆ ಇಲ್ಲಿ ಮಹಾಪುರುಷರ, ಈ ಕಡೆ ಒಂದು ವಿವಾಹ ಕಾರ್ಯಕ್ರಮ ನಡೆಯಕತ್ತೈತಿ, ಮತ್ತೊಂದು ಇನ್ನೊಂದು ಜಿಲ್ಲೆಯ ಎಲ್ಲ
ಸಮುದಾಯಗಳ ದಲಿತ ಸಮುದಾಯಗಳ ಎಲ್ಲ ಮುಖಂಡರ ಒಂದು ಒಗ್ಗೂಟನ್ನ ಪ್ರದರ್ಶಿಸುವ ಕಾರ್ಯಕ್ರಮ ಈ ಒಂದು ರಾಮದುರ್ಗದಲ್ಲಿ ನಡೀತದೆ. ಅದಕ್ಕೆ ಮತ್ತೊಂದು ಈ ತಾಲೂಕಿನ ಎಲ್ಲ ಯುವಕರಲ್ಲಿ ನಾನೊಂದು ಕಳಕಳಿಯ ವಿನಂತಿ ಏನು ಮಾಡಕತ್ತಂಪ ಅಂತಂದ್ರೆ, ನಮ್ಮಲ್ಲಿ ಒಕ್ಕಟ್ಟಿರ್ಲಿಕ್ಕೆ ನಮ್ಮ ಸಮುದಾಯದವರನ್ನು ಒಡೆದು ಆಳಂತ ವಿಷಯ ಬೀಜಗಳು ಈ ಸಮಾಜದಲ್ಲಿ ಅದಾವು. ಅದಕ್ಕೆ ನಾವೆಲ್ಲ ದಲಿತ ಮುಖಂಡರು ಒಕ್ಕಟ್ಟಾಗಿ ನಮ್ಮ ಎಲ್ಲ ತಪ್ಪುಗಳನ್ನು ಒಂದು ಕೋಣೆಯಲ್ಲಿ ಕೂತು ಚರ್ಚೆ ಮಾಡಿ ನಾವು ನಮ್ಮ ಸಮುದಾಯಕ್ಕೆ ಏಳಿಗೆಯನ್ನು ಬಯಸಬೇಕು. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಾಮೂಹಿಕ ವಿವಾಹದಲ್ಲಿ ಪಾಲ್ಗೊಂಡಂಥ ಎಲ್ಲ ದಂಪತಿಗಳಿಗೆ ಈ ಒಂದು ದಲಿತ ಮುಖಂಡರ ವತಿಯಿಂದ ಅವರಿಗೆ ಆಶೀರ್ವದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ಮಾಡಿ ನಮಗೆ ಬೆಲೆಯನ್ನು ಕೊಟ್ಟು ಈ ಒಂದು ಸಮುದಾಯ ಏಳಿಗಾಗಿ ಎನಿ ಟೈಮ್ ನೀವು ಬೆಳಗಾವಿಗೆ ಬರೀ, ಏನಾದರೂ ನಿಮ್ಮ ಬಸ್ ತಪ್ಪಲಿ, ಏನಾದರೂ ಸಮಸ್ಯೆ ಇದೆ, ಅಲ್ಲೇ ಜಿಲ್ಲಾ ಪಂಚಾಯತ್ ಬಡಕಲಗಲ್ಲೇ ನಮ್ಮ ಆಫೀಸ್ ಐತಿ. ನಿಮಗೆ ಏನೋ ತೊಂದರೆ ನಮ್ಮ ಸಮುದಾಯ ಯಾವುದೇ ಈ ದಲಿತ ಸಮುದಾಯ ಬಂದ್ರೆ ಅವರಿಗೆ ಕೈ ಆದಷ್ಟು ಒಂದು ಸಹಾಯ ಮಾಡುವ ವ್ಯವಸ್ಥೆ ನಾವು ಮಾಡ್ತೇನೆ ಈ ವೇದಿಕೆ ಮುಖಾಂತರ ಹೇಳಿ ನನ್ನ ವಾಕ್ಯಗಳಿಗೆ ಇಲ್ಲೇ ವಿರಾಮ ಹೇಳ್ತೇನೆ. ಎಲ್ಲರಿಗೂ ಜೈ ಹಿಂದ್, ಜೈ ಸಹಕಾರ, ಜೈ ಭೀಮ್. ನಂತರ ಮಾತನಾಡಿದ ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಸಂಘಟನೆಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀ ತಿರುಕಪ್ಪ ಚಿಕ್ಕೇರಿ ಅವರು, ನಾನು ಒಂದು ಸಂಘಟನೆಯಲ್ಲಿದ್ದಾಗ ನನ್ನನ್ನು ಸಂಘಟನೆಯಿಂದ ಹೊರಗಡೆ ಹಾಕಿದವರು. ನನ್ನನ್ನು ಸಂಘಟನೆಯಿಂದ ಹೊರಗಡೆ ಹಾಕಿದಾಗ ಇವತ್ತು ನಾನು ಪ್ರಥಮ ಹೆಜ್ಜೆಯನ್ನು ಮುಂದಿಟ್ಟಿದ್ದೇನೆ. ಈ ಹೆಜ್ಜೆ ಮುಂದೆ ಇಡಲು ಕಾರಣರಾದ ನನ್ನ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಎಂದು ಮಾತನಾಡಿದರು. ಕೊನೆಯದಾಗಿ ಈ ಕಾರ್ಯಕ್ರಮಕ್ಕೆ ವೇದಿಕೆಯ ಮೇಲೆ ಬಂದಂತಹ ಎಲ್ಲ ಗಣ್ಯಮಾನ್ಯರಿಗೆ ದಲಿತ ಸಂಘಟನಾ ಸಮಿತಿ ಗರ್ಜನೆ ಸಂಘಟನೆ ವತಿಯಿಂದ ಎಲ್ಲರಿಗೂ ಸನ್ಮಾನ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಕಿ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಚಾಮಿ, ದ್ವಿತೀಯಂಪಿ ಸಂಘಂ ಶರಣಂ ಗಚ್ಚಾಮಿ, ಪ್ರತಿಯಂಪಿ ಬುದ್ಧಂ ಶರಣಂ ಗಚ್ಚಾಮಿ, ಪ್ರತಿಯಂಪಿ ಧಮ್ಮಂ ಶರಣಂ ಗಚ್ಚಾಮಿ, ಪ್ರತಿಯಂಪಿ ಶರಣಂ ಸಂಘಂ ಗಚ್ಚಾಮಿ. ಎಲ್ಲ ಇವತ್ತಿನ ಈ ಒಂದು ಸುಂದರ ಸಮಾರಂಭ, ದಲಿತರ ಒಂದು ಸ್ಫೂರ್ತಿಯ ಕಾರ್ಯಕ್ರಮ, ಇಡೀ ತಾಲೂಕಿನ ಎಲ್ಲ ದಲಿತರ ಒಂದು ಕನಸನ್ನ ನನಸಾಗಿರುವಂತ ಈ ಕಾರ್ಯಕ್ರಮದ ಹಿಂದಿನ ನೋವು ನಲಿವುಗಳ ಬಗ್ಗೆ ಪ್ರಾಸ್ತಾವಿಕವಾಗಿ ನಾವು ಒಂದೆರಡು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ದಯವಿಟ್ಟು ಎಲ್ಲರೂ ಶಾಂತತೆಯನ್ನ ಕಾಪಾಡಬೇಕು, ಎಲ್ಲರೂ ಗಲಾಟೆ ಮಾಡಬಾರ್ದು. ನಾವು ಹೇಳೋದನ್ನ ಅರ್ಥ ಮಾಡಿಕೊಡ್ರಿ. ನೀರು ಕೊಡದ ಕೊನೆಯ ಪಕ್ಷ ದೇವರನ್ನು ಕಾಣಲು ಬಿಡದ ಧರ್ಮವೇ ಅಲ್ಲ, ಅದು ಪಾಪದ ಕೊಚ್ಚೆಯ ರಾಶಿ. ಅಂತಹದನ್ನು ಧರ್ಮವೆಂದು ಕರೆಯಕೂಡದು. ನಿಮ್ಮ ಭೌತಿಕ ಸುಖಗಳನ್ನೆಲ್ಲ ಸರ್ವನಾಶ ಮಾಡಿದ ಧರ್ಮದಲ್ಲಿ ನೀವು ಒಂದು ಕ್ಷಣವೂ ಕೂಡ ಇರಕೂಡದು. ನಾಯಿಗೆ ನಾರಾಯಣ, ಹಂದಿಗೆ ಹರಿ ಎಂದು ಪ್ರಾಣಿಗಳನ್ನು ಪೂಜಿಸುವವರು ಸಹಮಾನವರನ್ನು ಕಂಡರೆ ಚೀ ತೂ ಎಂಬುವರು. ಮೋಸ 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 ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನೇ ಈ ಒಂದು ಕೊಟೇಶನ್ ಅನ್ನ ಹೇಳಿದ್ದಾರೆ. ಇದ್ರ ಹಿನ್ನೆಲೆ ಅರ್ಥ ಮಾಡ್ಕೊಂಡ್ರೆ ನಾವೆಲ್ಲ ಬಹಳ ಜಾಗೃತರಾಗ್ತೀವೋ, ಜಾಗೃತ ಆಗ್ಲೇಬೇಕಾಗಿದೆ. ಜಾಗೃತಿ ಆಗುವಂತ ಕಾಲನ ಬಂದಿದೆ ದಲಿತರಿಗೆ. ನಿಮ್ಮೆಲ್ಲರ ಶಾಂತಿಯ ಸಂಕೇತವಾಗಿರ್ತಕ್ಕಂಥ ತಥಾಗತ ಗೌತಮ ಬುದ್ಧರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಮಹಾತಾಯಿ ಜ್ಯೋತಿಬಾ ಫುಲೆಯವರನ್ನ ಸ್ಮರಿಸಿಕೊಂಡು, ಸಾವಿತ್ರಿಬಾಯಿ ಫುಲೆಯವರನ್ನ ಸ್ಮರಿಸಿಕೊಳ್ಳುತ್ತಾ, ಹಾಗೂ ವಿಶ್ವಗುರು ಬಸವಣ್ಣನವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸ್ಮರಿಸಿಕೊಳ್ಳುತ್ತಾ, ದೀನ ದಲಿತರ ಆಶಾಕಿರಣ, ಮಹಾಮಾನವತಾವಾದಿ, ವಿಶ್ವರತ್ನ, ಸಂವಿಧಾನ ರತ್ನ, ದಲಿತರಿಗೆ ಹಗಲಿರುಳು ದೇವರಾಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನ, ಜೈಭೀಮ್ ವಂದನೆಗಳನ್ನ ತಿಳಿಸುವುದರ ಮುಖಾಂತರ ಈ ವೇದಿಕೆಗೆ ಸ್ವಾಗತವನ್ನು ಬಯಸ್ತಾ ಇದ್ದಾನೆ. ಬಂಧುಗಳೇ,
ಆಸೀನರಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮದ ಜ್ಯೋತಿ ಬೆಳಗಿರ್ತಕ್ಕಂಥ ನಮ್ಮ ಭಾರತ ವೈಭವ ಪತ್ರಿಕೆಯ ಮುಖ್ಯ ಸಂಪಾದಕರು ಹಾಗೂ ದಲಿತ ಮುಖಂಡರು ಪ್ರಶಾಂತ ರಾವ್ ಐಹೊಳೆ ಅವರೇ, ಹಾಗೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಎಲ್ಲ ಹಿರಿಯ ಮಾರ್ಗದರ್ಶಕರು, ಹಿರಿಯ ದಲಿತ ಬಂಧುಗಳು ಹಾಗೂ ನನ್ನ ತಂದೆ ತಾಯಿಯ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ನನ್ನ ಗುರು ಹಿರಿಯರಿಗೆ ಸ್ವಾಗತವನ್ನು ಬಯಸುತ್ತಾ, ಹಾಗೂ ಇರ್ತಕ್ಕಂಥ ನನ್ನ ಯುವ ಮಿತ್ರರಿಗೆ ಆ ಬಾಬಾ ಸಾಹೇಬರ ಆಶೀರ್ವಾದ ಸದಾವರ ಮೇಲೆ ಇರಲಿ ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಬಾಬಾ ಸಾಹೇಬರ ಪಾದಗಳಿಗೆ ವಂದಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮ ನಡೀತಾ ಇದೆ ಅಂದ್ರೆ ಇದಕ್ಕೆ ರಾಮದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಲೂಕಾ ಪದಾಧಿಕಾರಿಗಳು ಹಾಗೂ ಜಿಲ್ಲಾ ಪದಾಧಿಕಾರಿಗಳು ತಮ್ಮ ಮನ ಧನದಿಂದ ಅಷ್ಟೇ ಅಲ್ಲದೆ ಹಗಲಿರಲು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಅಂದರೆ ಅವರ ಪಾದಗಳಿಗೆ ನಾನು ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ ಬಂಧುಗಳೇ. ಅದೇ ರೀತಿ ರಾಮದುರ್ಗ ತಾಲೂಕಿನಲ್ಲಿ ಇರುವಂತ ಏನಿವತ್ತು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ ನನ್ನ ಹಿರಿಯರು, ನಾನು ರಾಮದುರ್ಗ ತಾಲೂಕಿಗೆ ಬಂದಾಗ ನನ್ನನ್ನ ತಮ್ಮ ಮನೆಯ ಮಗನಾಗಿ ನನ್ನನ್ನು ಸ್ವಾಗತಿಸಿದ್ರು. ಇವತ್ತು ನಾನು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆನಂದ್ರೆ ಅದಕ್ಕೆ ಕಾರಣ ಈ ರಾಮದುರ್ಗ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರು ಅಂತ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ ಬಂಧುಗಳೇ. ನೋಡಿ, ಇದು ನನ್ನ ಪ್ರಥಮ ಹೆಜ್ಜೆ. ಯಾಕಂದ್ರೆ 10-15 ವರ್ಷಗಳಿಂದ ಒಂದು ಸಂಘಟನೆಯಲ್ಲಿ ದುಡಿದು ಹಗಲ ರಾತ್ರಿ ಎನ್ನದೆ ಅವರ ಸೇವೆಯನ್ನ ಮಾಡಿ ಒಂದು ದಿನ ಆ ಸಂಘಟನೆಯಿಂದ ನಾನು ನೊಂದು ನನ್ನನ್ನು ಹೊರಗೆ ಹಾಕಿದಾಗ ನಾನು ದಲಿತ ಸಂಘಟನಾ ಸಮಿತಿ ಭೀಮಗರ್ಜನೆ ಅನ್ನುವಂಥ ಸಂಘಟನೆಯನ್ನು ಹುಟ್ಟು ಹಾಕುವಂತ ಪ್ರಸಂಗ ಮಾಡಿದ್ದು ಇವತ್ತು ನನಗೆ ಒಂದು ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ಯಶಸ್ವಿಯಾಗಿದೆ ಅನ್ನೋದಕ್ಕೆ ನಾನು ಇಂಥ ಸಂತೋಷವನ್ನು ಪಡ್ತಾ ಇದ್ದೇನೆ. ನನ್ನನ್ನ ಸಂಘಟನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ನಾನು ಯಾವತ್ತೂ ಹೇಳ್ಕೊಳ್ಳಲ್ಲ. ಯಾಕಂದ್ರೆ ನನ್ನಂತೆ ನೀನು ಒಬ್ಬ ನಾಯಕನಾಗು, ನನ್ನಂತೆ ನೀನು ಒಬ್ಬ ಕಾರ್ಯಕ್ರಮವನ್ನು ಮಾಡುವಂತ ಒಳ್ಳೆಯ ಒಬ್ಬ ವ್ಯಕ್ತಿ ಆಗುವಂತ ಹೇಳಿ ನನ್ನನ್ನು ಹೊರಗೆ ಹಾಕಿದ್ದಾರೆ ಅಂದ್ರೆ ಅವರ ಪಾದಗಳಿಗೆ ನಾನು ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ. ಯಾಕಂದ್ರ ಯಾವತ್ತು ಒಬ್ಬ ವ್ಯಕ್ತಿ ಬೆಳಿಬೇಕಂತಂದ್ರ ಅದಕ್ಕೆ ಒಬ್ಬ ವ್ಯಕ್ತಿಯ ಮಾರ್ಗದರ್ಶನ ಬೇಕು. ಆ ಮಾರ್ಗದರ್ಶನದ ಮುಖಾಂತರ ಇವತ್ತು ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ನೆನೆಸಬೇಕಾಗಿರ್ತಕ್ಕಂಥದ್ದು. ಆ ರೀತಿ ನಾನು ಅವರನ್ನ ಹೃತ್ಪೂರ್ವಕವಾಗಿ ನನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ. ನೋಡಿ, ಇವತ್ತಿನ ಕಾರ್ಯಕ್ರಮ ದಲಿತ ಸಮುದಾಯದ ಬಂಧುಗಳಲ್ಲಿ ತಕ್ಕ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಏನಪ್ಪ, ಈ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಯಾಕೆ ಮಾಡಬೇಕು? ನನ್ನ ದಲಿತ ಬಂಧುಗಳು ಬಡವರಾಗಿರ್ತಕ್ಕಂಥವರನ್ನ ಗುರುತಿಸಿ ಇವತ್ತಿನ ಸಮಾಜದಲ್ಲಿ ನಾವು ಕೂಡ ಒಬ್ಬ ದಲಿತರಿದ್ದೇವೆ, ನಮಗೂ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವಂತ ಯೋಗ್ಯತೆ ನಮಗೂ ಕೂಡ ಇದೆ ಅನ್ನೋದನ್ನ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾತಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.